ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ರಾಗಿ 2 ಕಪ್ಸ್ ತೊಗೊಂಡಿದ್ದೀನಿ ನಾನು. ಅಕ್ಕಿ ಟೇಬಲ್ ಸ್ಪೂನಲ್ಲಿ 2 ದೊಡ್ಡ ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಮೆಂತೆ 2 ಸ್ಪೂನ್ ತೊಗೊಂಡಿದ್ದೀನಿ, ಕಡಲೆಬೇಳೆನೂ 2 ಸ್ಪೂನ್ ತೊಗೊಂಡಿದ್ದೀನಿ. ಅಂದರೆ ಕಡಲೆಬೇಳೆ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಸೋಕ್ ಮಾಡಿ ಒಂದು 3-4 ಅವರ್ಸ್. ನಾನು ಮಾರ್ನಿಂಗ್ ನೆನೆಸಿದ್ದೆ, ಸೊ ಈವ್ನಿಂಗ್ 7 ಹಂಗೆ ಗ್ರೈಂಡ್ ಮಾಡ್ತೀನಿ. ಚೆನ್ನಾಗಿ ಸೋಕಾದರೆ ರಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಇಲ್ಲಾಂದರೆ ಕಾಳು ಹಾಗೆ ಉಳ್ಕೊಂಬಿಡುತ್ತೆ. ಸೊ ಇದನ್ನು ಸೋಕ್ ಮಾಡಾಗಿದೆ. ನಾನು ಈಗ ಈವ್ನಿಂಗ್ ಗ್ರೈಂಡ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಅನ್ನದ ಜೊತೆ ಗ್ರೈಂಡ್ ಮಾಡ್ತಿದ್ದೀನಿ, ಅಂದರೆ ಫರ್ಮೆಂಟ್ ಆಗಿ ಈಸಿ ಆಗುತ್ತೆ. ನೀವು ಅವಲಕ್ಕಿ ಜೊತೆನೂ ಮಾಡ್ಕೋಬೋದು, ಚೆನ್ನಾಗತ್ತೆ. ಅವಲಕ್ಕಿನ ನೆನೆಸ್ಬಿಟ್ಟು ಹೀಗೆ ಅನ್ನದ ಥರನೇ ಹಾಕ್ಬೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾರ್ಮಲ್ ದೋಸೆಗಿಂತ. ಅದು ರಾಗಿ ಸ್ವಲ್ಪ ಗ್ರೈಂಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಅಂದರೆ ಓಕೆ ನೋಡಿ ಹೀಗಾಗಬೇಕು. ಬಟ್ ಅದು ಕಾಳಿಲ್ಲ, ಹಂಗೆ ಕಾಣಿಸ್ತಿದೆ, ಅದು ಸಿಪ್ಪೆ ಮೇಲ್ಗಡೆ ಅಷ್ಟೇ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಸ್ವಲ್ಪ ಕೈ ಆಡಿಸ್ಬಿಟ್ಟು ಚೆನ್ನಾಗೇ ಉಪ್ಪನ್ನು ಬೆಳಗ್ಗೆ ಹಾಕಿ, ನಾನೀಗ ನೈಟ್ ಹಾಕ್ತಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಮಿಕ್ಸ್ ಮಾಡಿದಷ್ಟು ನಿಮಗೆ ಅದು ಕ್ರಿಸ್ಮಸ್ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಬೆಳಗ್ಗೆ ನಾನು ಸಾಲ್ಟ್ ಹಾಕ್ಸಿದ್ದೀನಿ. ಮಾರ್ನಿಂಗ್ ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಅದು ಫರ್ಮೆಂಟ್ ಆಗಿದ್ದಕ್ಕೇ ಮಾರ್ನಿಂಗ್ ಉಪ್ಪು ಹಾಕ್ತೀನಿ. ನೈಟ್ ಬೇಕಾದ್ರೂ ಹಾಕೋಬೋದು, ಬಟ್ ನೈಟ್ ಹಾಕಿದರೆ ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೋಲ್ಲ. ಹಾಗಾಗಿ ನಾನು ಬೆಳಗ್ಗೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೂ ಆ ಕಲರ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಾಗಿ ಕೂಡ ಬರುತ್ತೆ. ನಾನು ಇಲ್ಲೇನು ಹಾಕಿಲ್ಲ, ಬಟ್ ಚೆನ್ನಾಗತ್ತೆ ನೋಡಿ. ಈ ಥರ ದೋಸೆ ಹಾಕಿ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ. ನಿಮಗೆ ಹೆಂಗೆ ಬೇಕು ಹಂಗೆ. ಇದ್ರ ಜೊತೆ ಚಟ್ನಿ ಪುಡಿ ಮತ್ತು ಬಟಾಟೆ ಪಲ್ಯ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಟ್ರೈ ಮಾಡಿ ಒಂದು ಸತಿ, ಹೆಂಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.